ಎಲ್ಲರಿಗೂ ಶುಭ ಸಂಜೆ. ತ್ರಿಕೋನ ಯೂಟ್ಯೂಬ್ ಚಾನಲ್ ತಂಡವು 78ನೇ ಸ್ವಾತಂತ್ರ್ಯೋತ್ಸವ ಹಾಗೆ ಈ ಚಾನಲಿನ ವಾರ್ಷಿಕೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಡಿಯೋಗೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೆ, ಜಡ್ಜಸ್ಗೆ, ಎಲ್ಲ ವ್ಯೂವರ್ಸ್ಗೆ ಹಾಗೆಯೇ ಈ ಚಾನಲಿನ ಏಳಿಗೆಗಾಗಿ ಶ್ರಮಿಸುತ್ತಿರುವ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಥಮವಾಗಿ ನಾನು ಸಬ್ಸ್ಕ್ರೈಬರ್ಸ್ಗೆ ಹಾಗೂ ನಮ್ಮ ಚಾನಲಿನ ವ್ಯೂವರ್ಸ್ಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ನಮ್ಮ ಚಾನಲ್ 1 ವರ್ಷವನ್ನು ಪೂರೈಸೋದಕ್ಕೆ ನೀವೇ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರುವಂಥವರು. ಈ 1 ವರ್ಷದಲ್ಲಿ ತಮ್ಮೆಲ್ಲರ ಸಹಕಾರ ತುಂಬ ಅದ್ಭುತವಾಗಿ ನಮಗೆ ಸಿಕ್ಕಿದೆ. ಮುಂದೆನೂ ಕೂಡ ಇದೇ ರೀತಿಯಾದಂತಹ ಸಹಕಾರ ನಮಗೆ ಸಿಗುತ್ತೆ ಅಂತ ಭಾವಿಸಿದ್ದೀವಿ. ನೀವು ಹೆಚ್ಚೆಚ್ಚು ಸಹಕಾರವನ್ನು ಕೊಟ್ಟಷ್ಟು ನಮಗೆ ಮತ್ತಷ್ಟು ಹೊಸ ಹಾಗೆ ಪ್ರಮುಖವಾದಂತಹ ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮಗೂ ಕೂಡ ಹುಮ್ಮಸ್ಸು ಬರುತ್ತೆ. ಸೊ ನೀವು ಸಹಕಾರ ನೀಡೋದು ಅಂದರೆ ಸಬ್ಸ್ಕ್ರೈಬ್ ಆಗೋದಷ್ಟೇ ಅಲ್ಲದೆ, ಆ ವೀಡಿಯೋಸ್ನ ನೋಡೋದಷ್ಟೇ ಅಲ್ಲದೆ, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ನಿಮಗೆ ಗೊತ್ತಿರತ್ತೆ. ಅದನ್ನು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅದಲ್ಲದೆ ನಮ್ಮ ಯೂಟ್ಯೂಬ್ ಚಾನಲಿನ ಇಮೇಲ್ ವಿಳಾಸಕ್ಕೆ ನೀವು ನಿಮ್ಮ ಮಾಹಿತಿಯನ್ನು ಹಂಚಿಕೊಂಡ್ರೆ ಅದನ್ನು ಖಂಡಿತವಾಗಿಯೂ ತ್ರಿಕೋನ ಯೂಟ್ಯೂಬ್ ಚಾನಲ್ ನಿರ್ವಾಹಕ ತಂಡವು ಪರಿಗಣಿಸಿ ಆ ವಿಡಿಯೋಸನ್ನು ಅಪ್ಲೋಡ್ ಮಾಡಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಖಂಡಿತವಾಗಲೂ ಮಾಡೇ ಮಾಡುತ್ತೆ. ಮುಂದುವರೆದು ನಮ್ಮ ಚಾನಲಿನ ಏಳಿಗೆಗಾಗಿ ಶ್ರಮಿಸುತ್ತಿರುವ ಪ್ರತಿಯೊಬ್ಬರಿಗೂ, ಅಂದರೆ ನಮ್ಮ ಕಿಚನ್ ಸೆಕ್ಷನ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋರು ಇರಬಹುದು, ಎಡಿಟರ್ ಇರಬಹುದು, ಹಾಗೆಯೇ ತುಂಬ ಜನ ಅವರಿಗೆ ಸಿಕ್ಕಿರುವಂತಹ ಮಾಹಿತಿಗಳನ್ನು ನಮಗೆ ಕಳುಹಿಸಿ ಇದನ್ನು ನಿಮ್ಮ ಚಾನಲಲ್ಲಿ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಶೇರ್ ಮಾಡಿರೋರಿಗೆ, ಹಾಗೆ ವಾಯ್ಸ್ ಕೊಡ್ತಾ ಇರೋರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನಿಮ್ಮ ಸಹಕಾರ ಹೀಗೆ ಇರಲಿ, ನಮ್ಮ ಚಾನಲಿನ ಏಳಿಗೆಗಾಗಿ ಮತ್ತಷ್ಟು ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾವು ಈ ವಿಡಿಯೋದ ಮುಖ್ಯ ವಿಚಾರದ ಬಗ್ಗೆ ಗಮನವನ್ನು ಹರಿಸೋಣ. ಸೊ ಈ ಹಿಂದೆ 78ನೇ ಸ್ವಾತಂತ್ರ್ಯೋತ್ಸವ ಹಾಗೂ ನಮ್ಮ ಚಾನಲಿನ ವಾರ್ಷಿಕೋತ್ಸವದ ಪ್ರಯುಕ್ತ ನಮ್ಮ ಚಾನಲ್ ತಂಡದ ವತಿಯಿಂದ 2 ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಹಾಗೂ ಚರ್ಚಾ ಸ್ಪರ್ಧೆ. ನಾವು ನಮ್ಮ ಪ್ರಕಟಣೆಯಲ್ಲಿ 2 ಸ್ಪರ್ಧೆಗಳನ್ನು 3 ಭಾಷೆಗಳಲ್ಲಿ, ಅಂದರೆ ಕನ್ನಡ, ಇಂಗ್ಲಿಷ್, ಹಿಂದಿ ಹೀಗೆ 3 ಭಾಷೆಗಳಲ್ಲಿ ನಡೆಸಲಾಗುವುದು ಎಂದು ಪ್ರಕಟಣೆಯನ್ನು ಕೊಡಲಾಗಿತ್ತು. ಆದರೆ ನಮ್ಮ ರೂಲ್ಸ್ ಪ್ರಕಾರ 5ಕ್ಕಿಂತ ಹೆಚ್ಚು ಸ್ಪರ್ಧಾರ್ಥಿಗಳು ಭಾಗವಹಿಸದ ಕಾರಣ ಕೇವಲ ಕನ್ನಡ ಭಾಷೆಯಲ್ಲಿ 2 ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಚರ್ಚಾ ಸ್ಪರ್ಧೆಯ ವಿಷಯ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆಯಲು ಭಾರತ ಅರ್ಹವೇ ಎಂಬ ವಿಚಾರದ ಬಗ್ಗೆ ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಗಳಿಗೆ ಜಡ್ಜ್ಮೆಂಟನ್ನು ಕೊಡೋದಕ್ಕೆ ನಾವು 4 ಜನ ತೀರ್ಪುಗಾರರನ್ನು ಕೇಳ್ಕೊಂಡ್ವಿ. ಅವರು ಖಂಡಿತವಾಗಿಯೂ ನಾವು ಸಹಕರಿಸ್ತೀವಿ, ನಾವು ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿ ನಮಗೆ ಒಪ್ಕೊಂಡು ಅವರ ತೀರ್ಪನ್ನು ನೀಡಿದ್ದಾರೆ. ಅದರಲ್ಲಿ ನಾವು ಚರ್ಚಾ ಸ್ಪರ್ಧೆಯ ಜಡ್ಜಸನ್ನು ನೋಡೋದಾದರೆ ಪೃಥ್ವಿರಾಜ್ ಶಿಕ್ಷಕರು ಮೈಸೂರು, ಹಾಗೆಯೇ ಭಾಗ್ಯ ಎನ್ ಶಿಕ್ಷಕರು ಸಿದ್ಧಗಂಗಾ ಮಠ. ಇವರಿಬ್ಬರು ಜಡ್ಜಸ್ ನಮಗೆ ಚರ್ಚಾ ಸ್ಪರ್ಧೆಯ ತೀರ್ಪುಗಾರರಾಗಿ ಭಾಗವಹಿಸಿ ತಮ್ಮ ತೀರ್ಪನ್ನು ಕೊಟ್ಟಿದ್ದಾರೆ. ಅವರಿಬ್ಬರಿಗೆ ನನ್ನ ಪರವಾಗಿ ಹಾಗೆ ನಮ್ಮ ಚಾನಲಿನ ನಿರ್ವಾಹಕ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯ ಜಡ್ಜಸನ್ನು ನೋಡೋದಾದರೆ ಪ್ರವೀಣ್ ಎಸ್ ನಾಟಕ ನಿರ್ದೇಶಕರು ಹಾಗೂ ಕ್ಯಾಶು ವಾದಕರು, ಮತ್ತೊಬ್ಬರು ಶಂಕರಮ್ಮ
ಇವರು ಸುಮಾರು 5 ವರ್ಷಗಳ ಕಾಲ 2 ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಇವರು ರೈಲ್ವೆ ಇಲಾಖೆಯ ಸೀನಿಯರ್ ಕ್ಲರ್ಕ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಬ್ಬರು ದೇಶಭಕ್ತಿ ಗೀತೆ ಸ್ಪರ್ಧೆಯ ಜಡ್ಜಸ್ ಆಗಿ ತಮ್ಮ ತೀರ್ಪನ್ನು ನಮಗೆ ನೀಡಿದ್ದಾರೆ. ಇವರಿಗೆ ನನ್ನ ಪರವಾಗಿ ಹಾಗೆ ತ್ರಿಕೋನ ಯೂಟ್ಯೂಬ್ ಚಾನಲ್ ತಂಡದ ನಿರ್ವಾಹಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈಗ ನಾವು ಈ ವಿಡಿಯೋದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ತಲುಪಿದ್ದೇವೆ. ಅದೇನಪ್ಪ ಅಂತ ಅಂದರೆ ಪ್ರೈಸನ್ನು ಡಿಕ್ಲೇರ್ ಮಾಡುವಂಥದ್ದು. ಪ್ರೈಸ್ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ಈ ಸ್ಪರ್ಧೆಗಳಿಗೆ ಭಾಗವಹಿಸಿರುವ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಪ್ರಥಮವಾಗಿ ನಾವು ಚರ್ಚಾ ಸ್ಪರ್ಧೆಯ ಬಹುಮಾನಗಳನ್ನು ನೋಡೋಣ. ಈ ಸ್ಪರ್ಧೆಗೆ 5 ಜನ ಭಾಗವಹಿಸಿದ್ರು. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಎಲ್ಲ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ತಾವೆಲ್ಲರೂ ಕೇಳಿದ್ದೀರಾ ಅಂತ ಭಾವಿಸಿದ್ದೀನಿ. ಕೇಳಿರೋದ್ರಿಂದ ಪ್ರೈಸ್ ಯಾರಿಗೆ ಬಂದಿರಬಹುದು ಅನ್ನೋದು ನಿಮಗೆ ಮೇ ಬಿ ಗೊತ್ತಿರುತ್ತೆ. ಸೊ ಹಾಗಾಗಿ ಈಗ ನಾನು ಆ ಪ್ರೈಸಸ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಪ್ರತಿ ಸ್ಪರ್ಧೆಗೂ 2 ಬಹುಮಾನಗಳನ್ನು ನೀಡಲಾಗುತ್ತೆ ಅಂತ ನಮ್ಮ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು. ಅದೇ ರೀತಿ ಇವಾಗ ದ್ವಿತೀಯ ಸ್ಥಾನವನ್ನು ಪಡೆದಿರುವಂಥವರು ಎನಿ ಗೆಸ್ಸಸ್? ಮೇ ಬಿ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಟ್ ಈಸ್ ನನ್ ಅದರ್ ದ್ಯಾನ್ ಸುನಿಲ್. ಥ್ಯಾಂಕ್ ಯು ಸುನಿಲ್. ಫಸ್ಟ್ ಪ್ರೈಸ್ ಗೋಸ್ ಟು, ಇಸ್ ದರ್ ಎನಿ ಗೆಸ್ಸಸ್? ಮೇ ಬಿ ನಿಮ್ಮ ಮೈಂಡಲ್ಲಿ ಇರುತ್ತೆ ಅನ್ಕೋತೀನಿ. ದ ಫಸ್ಟ್ ಪ್ರೈಸ್ ಗೋಸ್ ಟು ಅಂದಾನಿ KN. ಇದೀಗ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯ ಬಹುಮಾನಗಳು. ಈ ಸ್ಪರ್ಧೆಗೆ 15 ಜನರು ಭಾಗವಹಿಸಿದ್ದರು. ಚರ್ಚಾ ಸ್ಪರ್ಧೆಯ ರೀತಿಯಲ್ಲೇ ಪ್ರತಿಯೊಂದು ವಿಡಿಯೋನೂ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದನ್ನು ಕೂಡ ನೀವೆಲ್ಲರೂ ಕೇಳಿದ್ದೀರಾ ಅಂತ ಭಾವಿಸಿದ್ದೀನಿ. ಪ್ರೈಸಸ್ನ ಡಿಕ್ಲೇರ್ ಮಾಡೋದು ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಸೊ ದ ಸೆಕೆಂಡ್ ಪ್ರೈಸ್ ಗೋಸ್ ಟು, ಎಲ್ಲರೂ ಕೇಳಿದ್ದೀರಾ? ಯಾರು ಅಂತ ಗೆಸ್ ಮಾಡೋಕ್ಕಾಗತ್ತಾ? ಇಟ್ ಈಸ್ ನನ್ ಅದರ್ ದ್ಯಾನ್ ಸಿಂಚನ. ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿರೋರು ಇಟ್ ಈಸ್ ನನ್ ಅದರ್ ದ್ಯಾನ್ ಸ್ವಪ್ನ. ಎಲ್ಲ ವಿನ್ನರ್ಸ್ಗೆ ಹಾಗೆ ಪಾರ್ಟಿಸಿಪೆಂಟ್ಸ್ಗೆ ಈ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ವಿಜೇತರನ್ನು ನಮ್ಮ ನಿರ್ವಾಹಕ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಹೇಗೆ ಅವರ ಪ್ರೈಸಸ್ನ ರಿಸೀವ್ ಮಾಡ್ಕೊಳ್ಬಹುದು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ನಮ್ಮ ಚಾನಲ್ನಲ್ಲಿ ಚರ್ಚಾ ಸ್ಪರ್ಧೆ 2024 ಹಾಗೆ ದೇಶಭಕ್ತಿ ಗೀತೆ 2024 ಅಂತ ಹೇಳಿ 2 ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದುವರೆಗೂ ಯಾರು ಕೇಳಿಲ್ವೋ ದಯವಿಟ್ಟು ಹಾಡುಗಳನ್ನು ಹಾಗೆ ಚರ್ಚಾ ಸ್ಪರ್ಧೆಗಳನ್ನು ಕೇಳಿ. ತಮ್ಮೆಲ್ಲರ ಸಹಕಾರ ನಮಗೆ ಹೀಗೆ ಸಿಗುತ್ತೆ ಅಂತ ಭಾವಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮ ಸುಗಮವಾಗಿ ನಡೆಯೋದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಸಪೋರ್ಟನ್ನು ನಮಗೆ ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.